ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಡಾಕ್ಟರ್ ಅಶ್ವಥ್ ನಾರಾಯಣ್ ಉನ್ನತ ಶಿಕ್ಷಣ ಸಚಿವರು ಒಂದು ಒಳ್ಳೆಯ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ನಮ್ಮ ವಿದ್ಯಾರ್ಥಿಗಳಿಗೆ. ಸೊ ಅವರು ಒಂದು ಟ್ವೀಟ್ ಅನ್ನು ಇವತ್ತು ಮಧ್ಯಾಹ್ನ ಮಾಡಿರುವಂತಹ ಒಂದು ಟ್ವೀಟ್ನ ಪ್ರಕಾರ ಈ ಬಾರಿಯ ನೀಟ್ ಪರೀಕ್ಷೆ ವಿಳಂಬವಾದ ಕಾರಣ ಈಗಾಗಲೇ ಇಂಜಿನಿಯರಿಂಗ್ ಸೀಟು ಪಡೆದು ಈಗ ವೈದ್ಯಕೀಯ ಕೋರ್ಸ್ಗೆ ಪ್ರವೇಶವನ್ನು ಪಡಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ವಿಧಿಸುತ್ತಿದ್ದಂತಹ ದಂಡ ಶುಲ್ಕವನ್ನು ರದ್ದುಪಡಿಸಲಾಗಿದೆ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳಿಂದ ಸಂಗ್ರಹಿಸಿದ ಶುಲ್ಕವನ್ನು ಹಿಂದಿರುಗಿಸಲು ಸೂಚಿಸಲಾಗಿದ್ದು ಈ ವಿನಾಯಿತಿ ಈ ವರ್ಷಕ್ಕೆ ಮಾತ್ರ ಅನ್ವಯವಾಗುತ್ತದೆ ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ಇದರ ಒಂದು ಮೀನಿಂಗ್ ಏನಪ್ಪ ಅಂತಂದರೆ, ಸೊ ನೀಟ್ ಎಕ್ಸಾಮಲ್ಲಿ ನೀವು ನೀಟ್ ಕೌನ್ಸಿಲಿಂಗಲ್ಲಿ ಏನು ಸೀಟ್ ಸಿಕ್ಕಿದೆ ನಿಮಗೆ, ಆ ಸೀಟ್ ಸಿಕ್ಕು ಚಲನನ್ನು ಡೌನ್ಲೋಡ್ ಮಾಡಿಕೊಂಡಾಗ ನಿಮಗೆ ಎಕ್ಸ್ಟ್ರಾ ಫೀಸ್ ಯಾರ್ಯಾರಿಗೆ ಇಂಜಿನಿಯರಿಂಗಲ್ಲಿ ಸೀಟ್ ಸಿಕ್ಕಿತ್ತು ಅದರ ಒಂದು ಪೆನಾಲ್ಟಿ ಅಂಥೇಳಿ ಒನ್ ಟೈಮ್ ಫೀಸ್ ಏನಿತ್ತು ಅದು ನಿಮಗೆ ಈ ಚಲನ್ನಲ್ಲಿ ಆ್ಯಡ್ ಆಗಿ ಬಂದಿತ್ತು. ಸ್ವಲ್ಪ ಜನ ವಿದ್ಯಾರ್ಥಿಗಳು ಅದನ್ನು ಫಿಲ್ ಮೋಡ್ ಕೂಡ ಮಾಡಿದಿದ್ರಿ, ಹೌದಾ? ಸೊ ಆ ಒಂದು ಏನು ಪ್ರೊಸೆಸ್ ಇದೆ ಅದರಲ್ಲಿ ಆಲ್ರೆಡಿ ಯಾರು ಫಿಲ್ ಮಾಡಿದ್ದೀರಿ ಅವರ ಒಂದು ಫೀಸನ್ನು ಕೂಡ ವಾಪಸ್ ಮಾಡಲಾಗ್ತದೆ. ಆ್ಯಂಡ್ ಮುಂದೆ ಯಾರು ಫೀಸನ್ನು ಪೇ ಮಾಡ್ತೀರಿ ಅವರದ್ದು ಕೂಡ ಇಂಜಿನಿಯರಿಂಗ್ ಸೀಟು ಸಿಕ್ಕು ನೀವು ನೀಟ್ ಎಕ್ಸಾಮಲ್ಲಿ ಅಂದರೆ ನೀಟ್ ಈ ಒಂದು ಕೌನ್ಸಿಲಿಂಗಲ್ಲಿ ಭಾಗವಹಿಸಿ ನಿಮ್ಮ ಫೀಸ್ ಏನಾದರೂ ಜಾಸ್ತಿ ಆಗುವಂಥ ಚಾನ್ಸಸ್ ಇದ್ದರೆ ಅದು ಕೂಡ ನಿಮಗೆ ಈಗ ಜಾಸ್ತಿ ಆಗೋದಿಲ್ಲ. ಗೊತ್ತಿರಲಿ, ನಿಮಗೆ ಆಲ್ರೆಡಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿರ್ಬೋದು, ನೀವು ಅಡ್ಮಿಷನನ್ನು ಕೂಡ ಮಾಡ್ಕೊಂಡಿರ್ಬೋದು. ಬಟ್ ಆದರೆ ಈಗ ನೀವೇನಾದರೂ ನೀಟ್ ಕೌನ್ಸಿಲಿಂಗಲ್ಲಿ ಸೀಟ್ ಸಿಕ್ಕು ಅಡ್ಮಿಷನ್ ತೊಗೊಳೋದಕ್ಕೆ ಹೋದರೆ ನೀವು ಯಾವುದೇ ರೀತಿ ಪೆನಾಲ್ಟನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಅದರ ಜೊತೆಗೆ ನಿಮ್ಮಿಂದ ಏನಾದರೂ ಶುಲ್ಕವನ್ನು ಅವರು ತಗೊಂಡಿದ್ದರೆ ಅದನ್ನು ವಾಪಸ್ಸು ಕೊಡ್ತೀವಿ ಅಂತಲೂ ಕೂಡ ಹೇಳಲಾಗಿದೆ. ಆದರೆ ವಾಪಸ್ ಯಾವಾಗ ಕೊಡ್ತಾರಂತ ಕೇಳಕ್ಕೆ ಹೋಗಬೇಡ್ರಿ, 1 ವರ್ಷ ತನಕ ಆಗ್ಬೋದು, ವೆಯ್ಟ್ ಮಾಡ್ತಾ ಇರಬೇಕು. ಆದರೆ ಇದೊಂದು ಒಳ್ಳೆಯ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರ್ಯಾರು ಫೀಸನ್ನು ಪೇ ಮಾಡಿದ್ದೀರಿ ಅವರದ್ದು ಕೂಡ ವಾಪಸ್ ಬರ್ತದೆ. ಇನ್ನು ಮುಂದೆ ಕೂಡ ಅದನ್ನು ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ನೀಟ್ ಚಲನ್ನಲ್ಲಿ ಎಷ್ಟು ಫೀ ಸ್ಟ್ರಕ್ಚರು ಆ ಒಂದು ಕಾಲೇಜಿಗೆ ನಿಗದಿಯಾಗಿದೆ ಅಷ್ಟನ್ನು ನೀವು ಫೀ ಪೇ ಮಾಡಿದರೆ ಸಾಕಾಗ್ತದೆ. ಸೊ ಇದು ಅಫಿಷಿಯಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ CN ಅವರೇ ಮಾಡಿರುವಂಥ ಒಂದು ಟ್ವೀಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್